Welcome to you all. Welcome to you all. Today's class is Scope of Physics. ಇಲ್ಲಿ ನಾವು ಫಿಸಿಕ್ಸ್ ಅಂತಂದ್ರೇನು ಫಿಸಿಕ್ಸ್ ಒಂದು ಬ್ರಾಂಚ್ ಒಳಗಡೆ ಫಿಸಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಒಳಗೆ ಏನನ್ನ ಕಲಿತೀವಿ ಅನ್ನೋದ್ರ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಫಿಸಿಕ್ಸ್ ದ ಸ್ಕೋಪ್ ಆಫ್ ಫಿಸಿಕ್ಸ್ ಇಸ್ ವೆರಿ ವೈಡ್. ಹೌದಾ? ಫಿಸಿಕ್ಸ್ ಅಂತಂದ್ರೆ ಇಟ್ ಈಸ್ ಅ ವೆರಿ ವೈಡ್ ಸಬ್ಜೆಕ್ಟ್. Wide subject, it covers immense range of natural phenomena. Infinity number of natural phenomena. Any cover ಮಾಡ್ತದೆ, it covers all natural phenomena. All natural phenomena. Natural phenomena ಅಂತ ಬಂದಾಗ ಯಾವ್ದು ಏನೇನು ಬರ್ತವೆ ನಮಗೆ? It involves universe. ಯೂನಿವರ್ಸ್ ಅಂತ ಬಂದಾಗ ಏನು ಬರ್ತದೆ ನಮ್ಗೆ? ಗ್ಯಾಲಕ್ಸೀಸ್ ಬರ್ತಾವ. ರೈಟ್. ಇಟ್ ಇನ್ವಾಲ್ವ್ಸ್ ದ ಗ್ಯಾಲಕ್ಸೀಸ್, ಸ್ಟಾರ್ಸ್, ಪ್ಲಾನೆಟ್ಸ್, ಸಿ. ಅರ್ಥ ಬಂದಾಗ ನಾವು ಸೀಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಪ್ರೆಷರ್, ಫ್ರೀಕ್ವೆನ್ಸಿ ಆ್ಯಂಡ್ ಲೈಟ್. ಇಟಿಸಿ ನಮ್ಮ ಕಣ್ಣಿಗೆ ಅಂದ್ರೆ ನೇಚರ್ ಒಳಗಡೆ ನಮ್ಮ ಕಣ್ಣಿಗೆ ಏನು ಕಾಣಿಸ್ತದೆ ಎಲ್ಲದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಅದ್ರ ಹಿಂದಿರುವಂಥ ಒಂದು ಸೈನ್ಸ್ ಅನ್ನೋದು ಸ್ಟಡಿ ಮಾಡಿದಾಗ ನಮಗೆ ಸಿಗೋಂಥದ್ದೇನು? ಇಟ್ ಈಸ್ ನಥಿಂಗ್ ಬಟ್ ದ ಫಿಸಿಕ್ಸ್. Physics is a wide range of subject. It involves natural phenomena, all natural phenomena. Okay. ಹಾಗಾದ್ರೆ ನಾವು ಕೆಲವೊಂದು ಪರ್ಟಿಕ್ಯುಲರ್ ಪಾಯಿಂಟ್ ಒಳಗಡೆ ಡಿಸ್ಟೆನ್ಸ್, ಇನ್ ಟರ್ಮ್ಸ್ ಆಫ್ ಡಿಸ್ಟೆನ್ಸ್, ಇನ್ ಟರ್ಮ್ಸ್ ಆಫ್ ಡಿಸ್ಟೆನ್ಸ್ ಒಳಗೆ ನಾವು ಏನೇನು ಕಲಿತೀವ್ರಿ? ಫಸ್ಟ್ ಡಿಸ್ಟೆನ್ಸ್ ಅಂದ್ರೆ ಮಿನಿಮಮ್ ಡಿಸ್ಟೆನ್ಸ್ ಎಷ್ಟು ನಮ್ಗೆ? 10 to the power of minus 15 meter. 10 to the power of 15 to 10 to the power of 25 meter. ಏನು ನಮಗೆ 10 to the power of minus 15 meter ಏನಿದು? ಇಟ್ ಈಸ್ ದ ರೇಡಿಯಸ್ ಆಫ್ ದ ಅಟೋಮಿಕ್ ನ್ಯೂಕ್ಲಿಯಸ್. ಹೌದಾ? 10 to the power of minus 15 meter ಏನಿದೆ ಡಿಸ್ಟೆನ್ಸ್? ಇದು ರೇಡಿಯಸ್ ಆಫ್ ಅಟೋಮಿಕ್ ನ್ಯೂಕ್ಲಿಯಸ್. ಆದ್ರೆ 10 to the power of 25 meter ತಕ್ಕಂಥದ್ದು ಏನ್ರಿ ನಮಗೆ? ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಗ್ಯಾಲಕ್ಸೀಸ್. ಡಿಸ್ಟೆನ್ಸ್ ಬಿಟ್ವೀನ್ ದ ಗ್ಯಾಲಕ್ಸೀಸ್. ಎರಡು ಗ್ಯಾಲಕ್ಸೀಸ್ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟದ ನಮಗೆ? ಮಿನಿಮಮ್ ಅಂದ್ರೆ 10 to the power of 25 meter. The radius of the atomic nucleus ಏನಿರ್ತದೆ ನಮ್ಗೆ? It is equivalent to 10 to the power of minus 15 meter. ಇದು ನಮ್ಗೆ ಯಾವ್ದ್ರೊಳಗಡೆ ಐತ್ರಿ? It is in the form of distance, the interval of the distance. Next now, in terms of time, ಹೌದಾ? ಇನ್ ಟರ್ಮ್ಸ್ ಆಫ್ ಟೈಮ್ ಒಳಗಡೆ ನಾವೇನನ್ನು ಕರಿತೀವಿ? ಎಷ್ಟು ಮಟ್ಟ ನಾವು ಮೆಜರ್ ಮಾಡ್ತೀವಿ? ಇನ್ ಟರ್ಮ್ಸ್ ಆಫ್ ಟೈಮ್ ಮಿನಿಮಮ್ ಟೈಮ್ ಅಂದ್ರೆ ಎಷ್ಟು ಮೆಜರ್ ಮಾಡ್ತೀವಿ ನಾವು? ಟೈಮ್ ಈಸ್ 10 to the power of minus 22 seconds. Maximum is 10 to the power of 18 seconds. 10 to the power of minus 22 seconds ಯಾವುದು ನಮಗಿಲ್ಲಿ? It is the time taken by the light to cross the nuclear distance dimensions. It is time taken by light to cross nuclear dimensions. Other 10 to the power of 18 second entry, it is the life of the sun. Life of sun. ಒಂದು ಸನ್ ಇಂದು ಲೈಫ್ ಅನ್ನು ನಾವು 10 to the power of 18 ಸೆಕೆಂಡ್ ಅದರದ್ದು ಲೈಫ್ ಅನ್ನು ಮೆಜರ್ ಮಾಡಿದಾಗ ಎಷ್ಟು ಸೆಕೆಂಡ್ ಕನ್ವರ್ಟ್ ಮಾಡಿದಾಗ ಎಷ್ಟು ಬರ್ತದೆ ರೀ? ಇಟ್ ಈಸ್ ಈಕ್ವಲ್ ಟು 10 to the power of minus 18 seconds. In terms of mass, ಈಗ ನಾವು ಮಾಸ್ ಒಳಗಡೆ ಎಷ್ಟು ಮಿನಿಮಮ್ ಮಾಸ್ ಎಷ್ಟು ಮೆಜರ್ ಮಾಡ್ತೀವಿ, ಮ್ಯಾಕ್ಸಿಮಮ್ ಮಾಸ್ ಎಷ್ಟು ಮೆಜರ್ ಮಾಡ್ತೀವಿ ಅಂತೇಳಿ.
minimum mass is 10 to the power of minus 30 kg to 10 to the power of 55 kg. 10 to the power of minus 30 kg into it is the mass of electron. अगर 10 to the power of 55 होगा it is the mass of the universe. Mass of the universe. On the universe mass ಇರುತ್ತೆ ನಮಗೆ 10 to the power of 55 kgs. Minimum 10 to the power of minus 30. It is the mass of the electron. अगर ನಾವು ಮತ್ತೆ ಇದಲ್ದೆ ಇನ್ನು physics ಏನೇನು ಕವರ್ ಆಗ್ತದ್ರಿ, it gives the answers. It also provides the answer to exciting questions. Exciting question ಅಂದ್ರೆ ಯಾವ ಬರ್ತದೆ ನಮಗೆ ಇಲ್ಲಿ, such why is sky blue? Why is sky blue? Sky ನಾವು ಆಕಾಶ ಯಾಕೆ ನಾವು ಬ್ಲೂ ಕಲರ್ ಇದೆ, ಮತ್ತು why glass is transparent? ಈ ತರ ಒಂದು ಎಕ್ಸಾಕ್ಟ್ ಕ್ವೆಶ್ಚನ್ಸ್ಗೂ ಸಹ ಫಿಸಿಕ್ಸ್ ಏನ್ ಮಾಡ್ತದ, ಆನ್ಸರ್ನ ಕೊಡ್ತದೆ. ಅಂದ್ರೆ ಇಟ್ ಮೀನ್ಸ್ ಏನು, ಫಿಸಿಕ್ಸ್ ಅಂತಂದ್ರೆ ಇಟ್ ಇಸ್ ಅ ವೈಡ್ ಫೆನಾಮಿನಾ ಅಂತ ಹೇಳಿ. ಇಟ್ ಇನ್ವಾಲ್ವ್ಸ್ ಮೆಜರ್ಮೆಂಟ್ಸ್ ಅಂಡ್ ನ್ಯಾಚುರಲ್ ಫೆನಾಮಿನಾಸ್. ಸ್ಕೈ ಯಾಕ್ ಬ್ಲೂ ಇದೆ ನಮಗೆ, ಮತ್ತೆ ವೈ ಸೀಸ್ ಆರ್ ಇನ್ ಬ್ಲೂ, ಈ ತರದ ಒಂದು ಎಕ್ಸೈಟಿಂಗ್ ಕ್ವೆಶ್ಚನ್ಸ್ಗಳು ನಿಮಗೆ ಒಂದು ಆನ್ಸರ್ನ ಕೊಡುತ್ತೆ. ದಿಸ್ ಇಸ್ ಸ್ಕೋಪ್ ಅಂಡ್ ಎಕ್ಸೈಟ್ಮೆಂಟ್ ಆಫ್ physics. Thank you.